ಮಗುನ ಕಳ್ಕೊಂಡ್ರು ನೋವು ನನಗೂ ಇರಲ್ವಾ ಹೇಳು? ಎಲ್ಲ ಆರೋಪನೂ ನನ್ನ ಮೇಲೆ ಹಾಕ್ತಿದ್ದಾರೆ. ಯಾರೂ ನಿನ್ನ ಮೇಲೆ ಆರೋಪ ಮಾಡ್ತಿಲ್ಲ ಹರಿ. ನೀನು ಅವಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಇವತ್ತು ಸಿಂಚನನಿಗೆ ಇಂಥ ಪರಿಸ್ಥಿತಿ ಬರ್ತಿತ್ತಾ ಹೇಳು? ಮೇಡಮ್ ಅವರೇ, ಈಗ ಯಾರ ಮೇಲೆ ಆರೋಪ ಮಾಡಿದ್ರು ಆಗಿರೋದು ಸರಿ ಹೋಗೋದಿಲ್ಲ. ಈಗ ಅಕ್ಕ ಹುಷಾರಾಗೋದು ಮುಖ್ಯ. ನಾವೆಲ್ಲರೂ ಅದ್ರ ಕಡೆ ಗಮನ ಕೊಡೋಣ. ಭಾವನಾ, ಅಕ್ಕ ಹೆಂಗಿದ್ಯಾ? ತಿಂಡಿ ತಿಂದ್ಯಾ? ಇಲ್ಲ ಕಣೋ, ತಿನ್ಬೇಕು. ಸಿಂಚನ, ನಿನಗೆ ಇಷ್ಟವಾಗಿರೋ ತಿಂಡಿನ ಮನೆಯಿಂದ ಮಾಡ್ಕೊಂಡು ಬಂದಿದ್ದೀನಿ. ಅದ್ರ ಜೊತೆ ಉಪ್ಪಿನಕಾಯಿಯೂ ತಂದಿದ್ದೀನಿ. ಬಾ, ನಿನಗೆ ನಾನೇ ತಿನ್ನಿಸ್ತೀನಿ. ಯಾಕೆ ಸಿಂಚನ, ಏನಾಯಿತು? ಖಾರ ಜಾಸ್ತಿ ಆಯಿತಾ? ಇಲ್ಲ ಭಾವನಾ, ನನ್ನ ಈ ಮನೆಯಲ್ಲಿ ನನ್ನ ಇಷ್ಟೊಂದು ಪ್ರೀತಿ ಮಾಡೋರು ಇಲ್ವಲ್ಲ ಅಂತ ಬೇಜಾರಾಯಿತು. ಯಾಕೆ ಹಂಗೆಲ್ಲ ಯೋಚನೆ ಮಾಡ್ತೀಯಾ? ಅಣ್ಣ ಇದ್ದಾನಲ್ವಾ, ಅವ್ನು ನೀನು ಏನೇ ಕೇಳಿದ್ರು ತಂದ್ಕೊಡ್ತಾನಲ್ವಾ. ಅದೆಲ್ಲ ಬಿಡು. ಭಾವ ಏನು ಹೇಳ್ತಿದ್ರು, ನೀನು ರಾತ್ರಿ ನಿದ್ದೆನೇ ಮಾಡಲಿಲ್ವಂತೆ, ಒಂಥರ ಆಡ್ತಿದ್ದಂತೆ. ಯಾಕೆ, ಏನಾಯಿತು? ಏನೋ ಗೊತ್ತಿಲ್ಲ ಸಿದ್ದು. ಆ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಏನೋ ಒಂಥರ ಅನ್ಈಸಿ, ಮೈಕೈ ನೋವು, ವಾಮಿಟ್ ಬರೋ ಥರ ಆಗ್ತಿತ್ತು. ನಿದ್ದೆನೇ ಬರಲಿಲ್ಲ ಗೊತ್ತಾ. ನೀನು ತುಂಬ ದಿವಸದಿಂದ ನಿದ್ದೆ ಮಾಡಿರ್ಲಿಲ್ವಲ್ಲ, ಅದಕ್ಕೆ ಅನಿಸುತ್ತೆ. ಸಿಂಚನ, ಇದು ಗೊತ್ತಿಂತ ಇರುವ ನಿಮಿಷ. ಹರಿ, ಡಾಕ್ಟರ್ ಕೊಟ್ಟಿದ್ದ ಪ್ರಿಸ್ಕ್ರಿಪ್ಷನ್ನು ಹಾಗೆ ಸಿಂಚನ ತೊಗೊಂಡಿದ್ದು ಮಾತ್ರೆ ಸ್ವಲ್ಪ ಕೊಡ್ತೀಯಾ? ಇದೇನಾ ತೊಗೊಂಡಿತ್ತು? ಹಾಂ, ಅದೇ ಮಾತಾಡೋಣ ಮೇಡಮ್ ಅವರೇ. ಗೊತ್ತಾಗ್ತಿಲ್ಲ ಸಿದ್ದು ಅವರೇ, ಡಾಕ್ಟರ್ ಏನು ಬರೆದಿದ್ದಾರೆ ಅಂತಲೇ ಅರ್ಥ ಆಗ್ತಿಲ್ಲ. ಅವ್ರಿಗೆ ಕನ್ಫ್ಯೂಸ್ ಆಗಿ ಬೇರೆ ಮಾತ್ರೆ ಕೊಟ್ಟಿರಬಹುದು. ಅಯ್ಯೋ, ಹಾಗಾದರೆ ಪ್ರಿಸ್ಕ್ರಿಪ್ಷನ್ ಕೊಡಿ, ನಾನೇ ಡಾಕ್ಟರ್ ಹತ್ರ ವಿಚಾರಿಸ್ಕೊಂಬರ್ತೀನಿ. ಬೇಡ ಬಾವ, ನಾವೇ ಹೋಗಿ ವಿಚಾರಿಸ್ತೀವಿ. ನೀವು ಅಕ್ಕನ ಹುಷಾರಾಗಿ ನೋಡ್ಕೊಳ್ಳಿ. ಮೇಡಮ್ ಅವರೇ, ಬನ್ನಿ ಹೋಗಮ್ಮ. ಸಿಂಚನ, ತಿನ್ನು. ಸೇರ್ತಿಲ್ಲ. ಹಠ ಮಾಡಬೇಡ ಸಿಂಚನ, ತಗೋ ತಿನ್ನಿಸ್ತೀನಿ. ಆನ್. ಅಯ್ಯೋ, ಅವರು ಈ ಥರ ಪೂಜೆ ನಡೆಯೋ ಜಾಗಕ್ಕೆಲ್ಲ ಯಾಕೆ ಬರ್ತಾರೆ ಹೇಳು? ಏನಾದರೂ ಲಾಭ ಆಗೋ ಜಾಗ ಇದ್ರೆ ಮಾತ್ರ ಬರ್ತಾರೆ. ತಾನೇ ಎಲ್ಲ ಕೆಲಸ ಮಾಡಿದ್ದೀನಿ ಅಂತ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರ್ತಾರೆ. ಅಷ್ಟಕ್ಕೆ ಅವ್ರು ಬರ್ದಿದ್ದು ಒಳ್ಳೇದೇ ಆಯ್ತು. ಇಲ್ಲಾಂದ್ರೆ ಏನೋ ಒಂದು ನೆವ ಹೇಳಿ ಕಿತಾಪತಿ ಮಾಡಿ ನಮ್ಮ ಸಂತೋಷನೆಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ. ಆದರೂ ಸಂತೋಷ್ ಬಾವ ಬಂದು ನಮ್ಮ ಅಂಗಡಿನೆಲ್ಲ ನೋಡಿದ್ರೆ ನಮಗೂ ಖುಷಿ ಆಗ್ತಿತ್ತು. ಇವತ್ತಿನ ಪೂಜೆ ಮುಗಿಸ್ಕೊಳ್ಳಿ, ಆಮೇಲೆ ಒಂದು ದಿವಸ ನಾನೇ ಕರ್ಕೊಂಡ್ಬರ್ತೀನಿ. ನಾವ್ಯಾಕೋ ಅಲ್ಲ, ಇವತ್ತಾನೇ ಶುರು ಮಾಡ್ತಾ ಇದೀಯಾ? ಯಾರಾದ್ರೂ ಪುರೋಹಿತರನ್ನ ಕರೆಸಿ ಪೂಜೆ ಮಾಡೋದಲ್ವಾ? ನಮ್ಮ ಮನೆಗೆ ಹಿರಿಯರು ಅಂದ್ರೆ ನೀವೇ ಪೂಜೆ ಮಾಡಿ. ಯಾವ ಪುರೋಹಿತರು ಬೇಡ, ಏನು ಬೇಡ.
ಒಳ್ಳೇದಾಗಲಿ ಬಾ, ಒಳ್ಳೇದಾಗಲಿ. ಎದ್ದೇಳಿ. ವೆಂಕಿ, ಜಾಗ ಚೆನ್ನಾಗಿದೆ, ಚೆನ್ನಾಗಿ ಕಷ್ಟಪಡಿ, ಅಂಗಡಿ ನಿಮಗೆ ಒಳ್ಳೇದು ಮಾಡಿ ಒಳ್ಳೆ ವ್ಯಾಪಾರ ಅಭಿವೃದ್ಧಿ ಆಗಿದೆ. ಚಲ್ವಿ, ವೆಂಕಿ, ಮೊದಲನೇ ಬೋಣಿನ ನಾವೇ ಮಾಡ್ತೀವಿ. ನೀವಿಬ್ಬರು ಜೋಡಿ ಸೇರಿ ಒಂದು ಜೋಡಿ ದೀಪನ ಕೊಡಿ. ತಗೋಪ್ಪ. ಇವರಿಬ್ರು ಯಾಕೆ ಮತ್ತೆ ಬರ್ತಾ ಇದ್ದಾರೆ? ನಾನು ಮಾತ್ರ ಎಕ್ಸ್ಚೇಂಜ್ ಮಾಡಿ ಕೊಟ್ಟಿರೋದೇನೋ ಗೊತ್ತಾಯ್ತಾ? ಮೇಡಮ್ ಅವರೇ, ಆ ಸ್ಲಿಪ್ ಕೊಡಿ. ಸರ್ ನೋಡಿ, ನಿನ್ನೆ ಈ ಮಾತ್ರೆಗಳನ್ನೆಲ್ಲ ನಿಮ್ಮ ಅಂಗಡಿಯಲ್ಲೇ ತೊಗೊಂಡಿದ್ದು. ಇದು ತೊಗೊಂಡಾದ್ಮೇಲೆ ನಮ್ಮ ಅಕ್ಕಂಗೆ ಒಂಥರ ಆಯ್ತದಂತೆ, ಸೆಟ್ಟೇ ಆಗ್ತಿಲ್ಲ. ಅದಕ್ಕೆ ಬೇರೆ ಮಾತ್ರೆಗಳೇನಾದ್ರು ಕೊಟ್ಬಿಟ್ಟಿದ್ರ ವಸಿ ಚೆಕ್ ಮಾಡಿ. ಏನ್ರಿ ನಮ್ಮ ಮೇಲೆ ಕೂರಿಸ್ತಾ ಇದ್ದೀರಾ? ಡಾಕ್ಟ್ರ್ ಏನ್ ಬರ್ಕೊಟ್ಟರು ಅವ್ನು ಕೊಡೋದಷ್ಟೇ ನಮ್ಮ ಕೆಲಸ.